KTV ವೀಕ್ಷಕರಿಗೆ ನಮಸ್ಕಾರಗಳು. ಕಾಮಧೇನುಹಳ್ಳಿಯಲ್ಲಿ ಶ್ರೀ ಆದಿಪರಾಶಕ್ತಿ ಚೌಡೇಶ್ವರಮ್ಮ ಹಾಗೂ ಸಪ್ತಮಾತೆಯರ ದೇವಾಲಯದ ದೀಪೋತ್ಸವ. ಸುದ್ದಿಯ ವಿವರ. ಕೋಲಾರ ತಾಲೂಕಿನ ಕಾಮಧೇನುಹಳ್ಳಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಆದಿಪರಾಶಕ್ತಿ ಚೌಡೇಶ್ವರಮ್ಮ ಹಾಗೂ ಸಪ್ತಮಾತೆಯರ ದೇವಾಲಯದ ದೀಪೋತ್ಸವ ಬುಧವಾರ ಹಿರಿಯ ಮುಖಂಡ ಬಾಬು ಮೌನಿ ಅವರ ನೇತೃತ್ವದಲ್ಲಿ ಶ್ರದ್ಧಾಭಕ್ತಿಗಳಿಂದ ವಿಜೃಂಭಣೆಯಾಗಿ ಜರುಗಿತು. ಬೆಳಿಗ್ಗೆ ಸುಪ್ರಭಾತ, ದೇವಿಗೆ ಕುಂಕುಮಾರ್ಚನೆ, ವಿಶೇಷ ಹೂವಿನ ಅಲಂಕಾರ, ಪೂಜಾ ವಿಧಾನಗಳು ನಡೆಯಿತು. ದೀಪೋತ್ಸವ ಪ್ರಯುಕ್ತ ದೇವಾಲಯಕ್ಕೆ ಹಸಿರು ತೋರಣಗಳನ್ನು ಕಟ್ಟಿ ಹಾಗೂ ವಿದ್ಯುತ್ ದೀಪ ಅಲಂಕಾರಗಳನ್ನು ಮಾಡಲಾಗಿತ್ತು. ಗ್ರಾಮದ ಮಹಿಳೆಯರು ತಂಬಿಟ್ಟು ದೀಪಗಳನ್ನು ಬೆಳಗಿ ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಪೂಜೆ ಸಲ್ಲಿಸಿದರು. ಮಧ್ಯಾಹ್ನ ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ ಸಹ ನೆರವೇರಿತು. ಈ ವೇಳೆ ಹಿರಿಯ ಮುಖಂಡ ಬಾಬು ಮೌನಿ ಮಾತನಾಡಿ, ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ನೆಲೆಸಿರುವ ಚೌಡೇಶ್ವರಮ್ಮ ಹಾಗೂ ಸಪ್ತಮಾತೆಯರ ದೀಪೋತ್ಸವವು ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಗ್ರಾಮದ ಮಹಿಳೆಯರು ತಂಬಿಟ್ಟು ದೀಪ ತಲೆ ಮೇಲೆ ಹೊತ್ತುಕೊಂಡು ದೇವಾಲಯಕ್ಕೆ ಬಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ ಸಹ ನೆರವೇರಿಸಲಾಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಪೂಜೆ ಸಲ್ಲಿಸಿ ಉತ್ತಮ ಮಳೆ ಬೆಳೆ ಬಂದು ಜೀವ ಸಂಕುಲಗಳು ಸುಭಿಕ್ಷವಾಗಿರಲಿ ಎಂದು ಪೂಜೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಗ್ರಾಮಸ್ಥರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪರ್ವೀಜ್ ಅಹಮದ್. ಹರಕೆ ಹೊತ್ಕೊಂಡು ಬಂದಂಥವ್ರಿಗೆ ಭಾಳಷ್ಟು ಭಕ್ತರಿದ್ದಾರೆ. ಅವರೆಲ್ಲರೂ ಇವತ್ತು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಆದಿಶಕ್ತಿ ಯಲ್ಲಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಬೆಳಗ್ಗೆ ದೀಪಗಳನ್ನು ಹೊತ್ತು ಮಹಿಳೆಯರು ಬರ್ತಾರೆ. ಅಲ್ಲಿ ದೀಪಗಳನ್ನು ಬೆಳಗಿ ಆನಂತರ ಪ್ರಸಾದ ಸ್ವೀಕರಿಸಿ ವಾಪಸ್ ಬಂದು ನಂತರ 8:30ಕ್ಕೆ ಶ್ರೀ ಆದಿಶಕ್ತಿ ಸತ್ಯಮ್ಮನಿಗೆ 9 ಗ್ರಾಮಗಳಿಂದ ದೀಪಗಳನ್ನು ಹೊತ್ಕೊಂಡ್ಬಂದು ಒಂದು ಜಾತ್ರೆ ಹುಟ್ಲು ಪರಸೆ ಅಂತೇಳಿ ಪ್ರತಿ ವರ್ಷ ನಡೀತಾರೆ. ಈ ತಿಂಗಳಲ್ಲಿ ಹುಟ್ಲು ಪರಸೆ ಅಂತ ಮಾಡ್ತಾರೆ. ಅಲ್ಲೂ ಸಹ ಬೆಳಗ್ಗೆ ಅಭಿಷೇಕ ಪೂಜಾ ಕೈಂಕರ್ಯ ನಡೆದು ನಂತರ ದೀಪ ಬೆಳಗಿದಾದಮೇಲೆ ಅಲ್ಲಿ ತೇರು, ಆ ತೇರನ್ನು ದೇವಸ್ಥಾನ ಸುತ್ತ 3 ಪ್ರದಕ್ಷಿಣೆ ಆಗ್ತಾರೆ. ಅದಾದಮೇಲೆ ಹುಟ್ಲು ತಿರುಗಿಸೋದು ಕಾಯಿ ಹೊಡೆಯೋಕ್ಕೆ ಕಾರ್ಯಕ್ರಮ ಇದೆ. ಅದನ್ನು ಮುಗಿಸಿ ಪ್ರಸಾದ ವಿನಿಯೋಗ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ಭಕ್ತಾದಿಗಳು, ಅಭಿಮಾನಿಗಳು, ದೇವಿಯ ಅದು ಅಷ್ಟೇ ಅನಾದಿ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ. ಅನಾದಿ ಕಾಲದಿಂದ ಹುಟ್ಟಲು ನಡೆಸ್ಕೊಂಡ್ಬಂದಿದ್ದಾರೆ. ಅದನ್ನು ಹಾಗೆ ಬ್ರಾಹ್ಮಣರೆಲ್ಲ ಸೇರಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾರೆ. ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ಈ ಮೂಲಕ ಕೋರ್ತೀನಿ. ಸರಿ. ಸ್ವಲ್ಪ ಅಣ್ಣ ರಸ ಕೋಣ ಇಲ್ಲಿ ಸ್ವಲ್ಪ ಅಣ್ಣ ಸ್ವಲ್ಪ ರಸ ಹತ್ಕೊಂಬಣ್ಣಂಗೆ